Good morning, students. Welcome to financial management class. We are in fourth chapter, that is investment and dividend decisions. The fourth chapter, investment and dividend decision. So in the previous class, we will complete, that is first part A, that is investment decision and previous class close ಮಾಡಿದ್ದೆ. So under that we are learning so many topics, right? No, so many topics ನಾನು previous class discuss ಮಾಡಿದ್ದೆ. Under that, what do you mean by investment decision? What do you mean by capital budgeting? Nature of capital budgeting and objectives of capital budgeting and significance of importance factor influencing on capital budgeting also we will discussing in the previous videos, right now. And the last final topic in the investment decision, that is process or steps in capital budgeting. Process or steps in capital budgeting already we will finish it, my dear students. So today I'm going to explain some more topics, that is the part B in dividend decision under the fourth chapter, part B dividend decision, my dear students. ಸೊ ನಾನು ಫಸ್ಟ್ ಥಿಯರಿ ಮುಗಿಸ್ಕೊಡ್ತೀನಿ ನಿಮಗೆ. ಥಿಯರಿ ಆದಮೇಲೆ ಪ್ರಾಕ್ಟಿಕಲ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಸೊ ಥಿಯರಿನ ಸ್ಟಾಪ್ ಮಾಡಿ ಪ್ರಾಕ್ಟಿಕಲ್ನ ಸ್ಟಾರ್ಟ್ ಮಾಡಿದ್ರೆ ಅಗೇನ್ ನಮ್ಮ ಥಿಯರಿ ಮತ್ತೆ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ, ಮೈ ಡಿಯರ್ಸ್. ಅದಕ್ಕಾಗಿನೇ ನಾನು ಫಸ್ಟ್ ವಿ ವಿಲ್ ಕಂಪ್ಲೀಟ್ ಥಿಯರಿ ಪಾರ್ಟ್ ಇನ್ ದ ಫೋರ್ತ್ ಚಾಪ್ಟರ್, ದೆನ್ ಆಫ್ಟರ್ ವಿ ವಿಲ್ start practical subjects, practical. So my dears, so today I'm going to start. The topic is dividend decision. The firstly, what do you mean by dividend, my dears? ಏನು ಡಿವಿಡೆಂಟ್ ಅಂದ್ರೆ ನಿಮಗೆ ಗೊತ್ತಿರೋ, ಇಟ್ ಇಸ್ ಅ ಪಾರ್ಟ್ ಆಫ್ ಪ್ರಾಫಿಟ್ಸ್. ಗೊತ್ತಿರುತ್ತೆ ನಿಮಗೆ ಡಿವಿಡೆಂಟ್ ಅಂದ್ರೆ ಏನು, ಪಿ ಯು ಸಿ ಅಲ್ಲೆಲ್ಲ ಓದೇ ಇರ್ತೀರಾ. ಇಟ್ ಇಸ್ ಅ ಪಾರ್ಟ್ ಆಫ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ಡಿವಿಡೆಂಡ್ ಅಂತ ಕರಿತೀವಿ. ಡಿವಿಡೆಂಟ್ ಅಂದ್ರೆ ಏನು, ಇದು ಒಂದು ನಮ್ಮ ಒಂದು ಲಾಭದ, ಕಂಪನಿಯ ಲಾಭದ ಒಂದು ಭಾಗನ ನಾವು ಮೀನ್ಸ್ ಡಿವಿಡೆಂಡ್ ಅಂತ ಕರಿತೀವಿ. ಇದನ್ನ ನಾವೇನ್ ಮಾಡ್ತಿದೀವಿ, ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ವಾ, ಸೊ ಆ ಒಂದು ಪರ್ಟಿಕ್ಯುಲರ್ ಪ್ರಾಫಿಟ್ ನ ನಾವೇನಂತ ಕರಿತೀವಿ, ಡಿವಿಡೆಂಟ್ ಅಂತ ಕರಿತೀವಿ. ಒನ್ಸ್ ಅಗೇನ್, ಏನು ಕಂಪನಿಯಲ್ಲಿ ಏನು ಪ್ರಾಫಿಟ್ ಬಂದಿರುತ್ತೋ ಕ್ಲಿಯರ್, ಅದರ ಒಂದು ಪಾರ್ಟ್ ಅನ್ನ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ಒಂದು ಪಾರ್ಟ್ ನ ನಾವೇನಂತ ಕರಿತೀವಿ, ಸೊ ಡಿವಿಡೆಂಡ್ ಅಂತ ಕರಿತೀವಿ. ಕ್ಲಿಯರ್ ಮಾಡಿ. ವಾಟ್ ಯು ಮೀನ್ ಬೈ ಡಿವಿಡೆಂಡ್ ಅಂದ್ರೆ ಏನು, ಡಿವಿಡೆಂಟ್ ಇಸ್ ಅ ಪಾರ್ಟ್ ಆಫ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಡಿವಿಡೆಂಡ್. ಅಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ ಡಿವಿಡೆಂಡ್ ಡಿಸಿಷನ್. ಓಕೆ, ವಿ ಅಂಡರ್ಸ್ಟುಡ್ ದ ಡಿವಿಡೆಂಡ್. ಡಿವಿಡೆಂಡ್ ಅಂದ್ರೆ ಏನು, ಯೂಶುವಲ್ ಆಗಿ ಕಂಪನಿಲಿ ಏನೊಂದು ಪ್ರಾಫಿಟ್ ಇರುತ್ತೆ, ಯೂಶುವಲ್ ಆಗಿ ಏನಾಗುತ್ತೆ, ಇಯರ್ಲಿ ಮನ್ಸ್ ಏನು ಪ್ರಾಫಿಟ್ ಬಂದಿರುತ್ತೋ ಅದರಲ್ಲಿ ಅದರ ಒಂದು ಪಾರ್ಟ್ ಅನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಡಿವಿಡೆಂಡ್ ಅಂತ ಕನ್ಸಿಡರ್ ಮಾಡಿ ಶೇರ್ ಹೋಲ್ಡರ್ಸ್ ಏನಿರ್ತಾರೋ ಕಂಪನಿಯಲ್ಲಿ, ದಟ್ ಮೇ ಬಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಐದರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಅವರಿಗೆ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ, ಏನು ಕೊಡ್ತಾರೋ ಅಂತ ಒಂದು ಪ್ರಾಫಿಟ್ ನ ನಾನು ಡಿವಿಡೆಂಡ್ ಅಂತ ಕರಿತಿದ್ದೆ. ಅಂಡ್ ಅಗೇನ್ ದ ನಾವು ಡಿವಿಡೆಂಡ್ ಡಿಸಿಷನ್ ಮಾಡಿ. ಡಿಸಿಷನ್ ಅಂದ್ರೆ ಏನು, ನಿರ್ಧಾರ ಅಂತ. ಹೌದಾ, ಹೇಗೆ ತಗೋತಾರೆ ಡಿವಿಡೆಂಡ್ ಡಿಸಿಷನ್ ಅಂದ್ರೆ ನೋಡಿ, what do you mean by dividend decision here? See, it is decision taken by the financial management regarding distribution of dividend to the shareholders of the company. We are going to call it as dividend decision. Yes, decision taken by the financial management regarding to distribution of dividend to the shareholders of the company. ಅಂದ್ರೆ ಏನು, ಸೊ ನಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ನಾವು ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆಯೋ ಅದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳುವಂತ ಒಂದು ಕ್ರಿಯೆನ, ಒಂದು ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಡಿವಿಡೆಂಡ್ ಡಿಸಿಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಏನು ಡಿವಿಡೆಂಡ್ ಡಿಸಿಷನ್ ಅಂದ್ರೆ, ಕಂಪನಿಯಲ್ಲಿ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಐ ಮೀನ್ ಶೇರ್ ಹೋಲ್ಡರ್ಸ್ ಈಗ ಡಿವಿಡೆಂಡ್ ನ ಅಂತ ಒಂದು ಡಿಸಿಷನ್ ತಗೋತಾರೆ ನೋಡಿ, ಅಂತ ಒಂದು ಡಿಸಿಷನ್ ನ ನಾವು ಡಿವಿಡೆಂಡ್ ಡಿಸಿಷನ್ ಅಂತ ಕರಿತೀವಿ. ಆ ನೇಮ್ ಅಲ್ಲೇ ಇದೆ, ನೇಮ್ ಸೇಸೆ ಹೇಳ್ತೀವಿ. ಡಿವಿಡೆಂಡ್ ಡಿಸಿಷನ್ ಅಂದ್ರೆ ಏನು, ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳ್ಳುವಂಥದ್ದು. ಹೇಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹೇಗೆಲ್ಲ ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾವ ವೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವ ಪ್ರೋಸೆಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಎಲ್ಲ ಒಂದು ಡಿಸಿಷನ್ ನ ತಗೊಳ್ಳುವಂಥದ್ದು. ಎಷ್ಟು, ಹೌ ಮಚ್ ವಿ ಪೇ ದ ಶೇರ್ ಹೋಲ್ಡರ್ಸ್ ಅಂತ, ಎಷ್ಟು ಪೇ ಮಾಡಬೇಕು, ಯಾವಾಗ ಪೇ ಮಾಡಬೇಕು, ಯಾವ ರೀತಿಯಲ್ಲಿ ಪೇ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ನ ತಗೊಳ್ಳೋದೇ ಡಿವಿಡೆಂಡ್ ಡಿಸಿಷನ್ ಆಗುತ್ತೆ ಮಾಡಿಯರ್ಸ್. And the next one is dividend policy. Dividend policy. Now we will complete. What do you mean by dividend? We know dividend decision. We know. And the next one is dividend policy. Policy means ನೀತಿ ಅಂತ ಕರಿತೀವಿ ಅಲ್ವಾ. So here, what do you mean by dividend policy, my dears? See, dividend, it is a document which contains conditions of distribution of dividend to the shareholders of the company.
ಡಿವಿಡೆಂಡ್ ಪಾಲಿಸಿ ಮೀನ್ಸ್ ಇಟ್ ಈಸ್ ಅ ಡಾಕ್ಯುಮೆಂಟ್. ಕ್ಲಿಯರ್ ಮಾಡಿ ಎಸ್ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಇವೆಲ್ಲ, ಅದಕ್ಕಾಗಿ ತುಂಬಾ ಅಬ್ಸರ್ವ್ ಮಾಡಿ. ಸಪೋಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಆಸ್ಕ್ ಮೀ. ಬಟ್ ಆದ್ರೆ ಕನ್ನಡ ಮೀಡಿಯಂ ಅಲ್ಲಿ ಇಷ್ಟೇ ಹೇಳಕ್ಕಾಗುತ್ತೆ ಕಣ್ರು, ಯಾಕೆ ಅಂದ್ರೆ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರೋದ್ರಿಂದ ಕನ್ನಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಏನೇ ಬರೆದ್ರು ಕೂಡ ನೀವು ಇಂಗ್ಲಿಷ್ ಅಲ್ಲಿ ಬರಿಬೇಕಾಗುತ್ತೆ. ಅದಕ್ಕಾಗಿನೇ ಯಾರಿಗೆ ಏನೇ ಡೌಟ್ ಇದ್ರು ಯು ಕ್ಯಾನ್ ಕಾಲ್ ಮೀ. ಈ ಒಂದು ಟಾಪಿಕ್ ಅರ್ಥ ಆಗಿರೋದೇ ಕಾಲ್ ಮಾಡಿ ತಿಳ್ಕೊಬಹುದು, ನೋ ಇಶ್ಯೂ. And now it is a document which contains the terms and conditions of distribution of dividends to the shareholders of the company. We are going to call it as dividend policy. Dividend ಅಂದ್ರೆ ಏನು? ಲಾಭಾಂಶ ಅಂತ ಕರಿತೀವಿ ಮಾಡಿ. ಇನ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಲಾಭಾಂಶದ ಒಂದು ನೀತಿ. ಸೊ ಇದೊಂದು ಡಾಕ್ಯುಮೆಂಟ್ ಆಗಿರುತ್ತೆ. ಇದರಲ್ಲಿ ಏನೆಲ್ಲ ಇರುತ್ತಪ್ಪ ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ಅಂದ್ರೆ ಏನು, ಯಾವ ಒಂದು ಹೇಗೆ ನಾವು ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದರ ಒಂದು ಟರ್ಮ್ಸ್ ಏನಿದೆ, ಕಂಡೀಷನ್ಸ್ ಏನಿದೆ ಅನ್ನೋದನ್ನ ಅನ್ನೋ ಒಂದು ಡಾಕ್ಯುಮೆಂಟ್ ಏನಂತ ಕರಿತೀವಿ? ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. ಡಿವಿಡೆಂಡ್ ಮೀನ್ಸ್ ಲಾಭಾಂಶ ಅಂತ ಕರಿತೀವಿ. ಸೊ ಡಿವಿಡೆಂಡ್ ಪಾಲಿಸಿ ಅಂದ್ರೆ ಏನು? ಇದೊಂದು ಡಾಕ್ಯುಮೆಂಟ್ ಆಗಿರುತ್ತೆ. ಇದರಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ಜಸ್ಟ್ ನಾವು ಹೇಗೆ ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಕಂಪನಿ ಶೇರ್ ಹೋಲ್ಡರ್ಸ್ಗೆ ಅನ್ನೋ ಒಂದು ಕಂಡೀಷನ್ಸ್ ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದರಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ. ಅಂತ ಒಂದು ಡಾಕ್ಯುಮೆಂಟ್ ನ ನಾವೇನಂತ ಕರಿತೀವಿ? ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. ಕ್ಲಿಯರ್ ಮಾಡಿ. ಇಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ಸ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as ಡಿವಿಡೆಂಡ್ ಪಾಲಿಸಿ. ಅಂಡರ್ಸ್ಟುಡ್ ಮೈ ಡಿಯರ್ಸ್? ಡಿವಿಡೆಂಡ್ ಪಾಲಿಸಿ ಅರ್ಥ ಆಯ್ತಾ? ಪಾಲಿಸಿ ಮೀನ್ಸ್ ನೀತಿ ಅಂತ ಕರಿತೀವಿ. ಇದು ಏನು? ಇಟ್ ಈಸ್ ನಥಿಂಗ್ ಬಟ್ ಡಾಕ್ಯುಮೆಂಟ್. And it is a document which contains the terms and conditions of distribution of dividends to the shareholders of the company. We are going to call it a dividend policy. And the next one is my days. And the next topic is forms or types of dividend decision. Forms or types of dividend decision. So in forms are the types of dividends. What are the types of dividends, my dear? See, cash dividend, bond dividends, property dividend, scrip dividend, stock dividend, final dividend, interim dividend. These are all the types of dividend. 6 marks question. Note this point, my dear students. 6 marks question. What are the types of dividends? Or classify means forms of dividends. Yeah, anta keladaga navu 7 types of dividend are there. So what these are? The first one is cash dividend, and second one is bond dividends, and the third one is property dividend, and the fourth one is scrip dividend, and the fifth one is stock dividend, and the final dividend, and the finally interim dividend. These are all the types of dividend. And the firstly we should analyze the step by step, one by one, my dears. The first one is cash dividend. The first one is cash dividend. What do you mean by cash dividend? ಏನಪ್ಪ cash dividend ಅಂದ್ರೆ? ಹಣಕಾಸಿನ ಲಾಭಾಂಶ ಅಂತ ಕರಿತೀವಿ, right? No? So here see, it means cash dividend in a dividend which is paid in the form of cash. Clear? Cash dividend is a dividend which is paid in the form of cash. We are going to call it as cash dividend. ಅಂದ್ರೆ ಏನು? ಸಿಂಪಲ್ ಆಗಿದೆ ಅಲ್ಲ, ಅರ್ಥ ಆಗ್ತಾ ಇರುತ್ತೆ ನಿಮ್ಗೆ. ಸೊ ಕ್ಯಾಶ್ ಡಿವಿಡೆಂಡ್ ಅಂದ್ರೆ ಏನು? ಇದೊಂದು ಡಿವಿಡೆಂಟ್ ಆಗಿರುತ್ತೆ. ಯಾವುದು ಕ್ಯಾಶ್ ಅಲ್ಲಿ ನಾವು ಪೇ ಮಾಡ್ತೀವೋ, ಕ್ಲಿಯರ್, ಯಾವ ಡಿವಿಡೆಂಡ್ ನಾವು ಕ್ಯಾಶ್ ಅಲ್ಲಿ ಪೇ ಮಾಡ್ತೀವೋ, ಹಣಕಾಸಿನಿಂದ ಪೇ ಮಾಡ್ತೀವೋ ಅಂತ ಒಂದು ಡಿವಿಡೆಂಡ್ ನಾವೇನಂತ ಕರಿತೀವಿ? ಕ್ಯಾಶ್ ಡಿವಿಡೆಂಡ್ ಅಂತ ಕರಿತೀವಿ. ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್? ವಾಟ್ ಡು ಯು ಮೀನ್ ಬೈ ಕ್ಯಾಶ್ ಡಿವಿಡೆಂಡ್? A cash dividend is a dividend which is paid in the form of cash. We are going to call it as cash dividend. And the second one is bond dividend. Bond dividend means bond is nothing but ಕರಾರು ಪತ್ರ ಅಂತ ಕರಿತೀವಿ ಮಾಡಿ. ಬಾಂಡ್ ಅಂದ್ರೆ ಏನು? ಕರಾರು ಪತ್ರ. ಕನ್ನಡದಲ್ಲಿ ಹೇಳೋದಾದ್ರೆ see, what do you mean by bond dividend here? See, bond dividend is a dividend which is paid in the form of bond. It contains the details of payment of dividend in the future period. ಬಾಂಡ್ ಡಿವಿಡೆಂಡ್ ಅಂದ್ರೆ ಏನು? ಇದು ಒಂದು ಡಿವಿಡೆಂಡ್ ಆಗಿರುತ್ತೆ. ಇದನ್ನ ಹೇಗೆ ಪೇ ಮಾಡ್ತಾರಪ್ಪ ಅಂದ್ರೆ ಒಂದು ಫಾರ್ಮ್ ಆಫ್ ಬಾಂಡ್ ಅಲ್ಲಿ ಪೇ ಮಾಡೋಂಥದ್ದು. ಬಾಂಡ್ ಅಂದ್ರೆ ಏನು? ಕರಾರು ಪತ್ರ. ಇಟ್ ಕಂಟೈನ್ಸ್ ಡೀಟೇಲ್ಸ್ ಆಫ್ ಪೇಮೆಂಟ್ ಆಫ್ ಡಿವಿಡೆಂಡ್ ಇನ್ ದ ಫ್ಯೂಚರ್ ಟೈಮ್. ಕ್ಲಿಯರ್ ಮಾಡಿ? ಇದು ಕೂಡ ಒಂದು ಡಿವಿಡೆಂಡ್ ಆಗಿರುತ್ತೆ. ಇದನ್ನ ಹೇಗೆ ಪೇ ಮಾಡ್ತಾರಂದ್ರೆ ಬಾಂಡ್ ಮುಖಾಂತರ ಪೇ ಮಾಡುವಂಥದ್ದು. ಆದ್ರೆ ಆ ಒಂದು ಬಾಂಡ್ ಅಲ್ಲಿ ಏನೋ ಇರುತ್ತಪ್ಪ ಅಂದ್ರೆ
ಫ್ಯೂಚರ್ ಅಲ್ಲಿ ನಾವು ಎಷ್ಟು ಅಮೌಂಟ್ ನ ಪೇಮೆಂಟ್ ಮಾಡ್ತೀವಿ ಅನ್ನೋದನ್ನ ಎಲ್ಲಾದ್ರೂ ಕೂಡ ಅಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ. ಕ್ಲಿಯರ್? ಡಿವಿಡೆಂಟ್ ಅಂದ್ರೆ ಏನು? ಜಸ್ಟ್ ಏನ್ ಬರುತ್ತೋ ಡಿವಿಡೆಂಟ್, ಇದು ಒಂದು ಡಿವಿಡೆಂಟ್ ಲಾಭಾಂಶನೇ. ಆದ್ರೆ ಇಲ್ಲಿ ಅಮೌಂಟ್ ಅನ್ನ ಪೇ ಮಾಡೋದಿಲ್ಲ, ಜಸ್ಟ್ ಒಂದು ಬಾಂಡ್ ನ ಪೇ ಮಾಡ್ತಾರೆ. ಆ ಬಾಂಡ್ ಏನನ್ನ ಸ್ಪೆಸಿಫೈ ಮಾಡುತ್ತಪ್ಪ ಅಂದ್ರೆ ಜಸ್ಟ್ ಇನ್ ಫ್ಯೂಚರ್ ಎಷ್ಟು ಅಮೌಂಟ್ ನ ನಾವು ಪೇ ಮಾಡ್ತಿದೀವಿ. ಪೇಮೆಂಟ್ ಆಫ್ ಡಿವಿಡೆಂಟ್ ಇನ್ ದ ಫ್ಯೂಚರ್. ಕ್ಲಿಯರ್ ಮಾಡಿ? ಇದನ್ನ ನಾವೇನಂತ ಕರಿತೀವಿ? ಬಾಂಡ್ ಡಿವಿಡೆಂಟ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಪ್ರಾಪರ್ಟಿ ಡಿವಿಡೆಂಟ್. ಪ್ರಾಪರ್ಟಿ ಅಂದ್ರೆ ಏನು? ಆಸ್ತಿ ಅಲ್ವಾ? ಸೊ ಪ್ರಾಪರ್ಟಿ ಡಿವಿಡೆಂಟ್, ಸಿ ಹಿಯರ್, ದ ಪ್ರಾಪರ್ಟಿ ಡಿವಿಡೆಂಟ್ is a dividend which is paid in the form of property, in the form of property, that is assets of the company, that is assets of the company. ಸೊ ಅಸೆಟ್ಸ್ ಆಫ್ ದ ಕಂಪನಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as ಪ್ರಾಪರ್ಟಿ ಡಿವಿಡೆಂಡ್. ಅಂದ್ರೇನು? ಇದು ಕೂಡ ಒಂದು ಡಿವಿಡೆಂಟ್ ಆಗಿರುತ್ತೆ. ಆದರೆ ಈ ಒಂದು ಡಿವಿಡೆಂಡ್ ನ ಪೇ ಮಾಡೋದು ಕ್ಯಾಶ್ ಅಲ್ಲೂ ಅಲ್ಲ, ಬಾಂಡ್ ಅಲ್ಲೂ ಅಲ್ಲ, ಜಸ್ಟ್ ಪ್ರಾಪರ್ಟಿ ಮುಖಾಂತರ ಏನ್ ಮಾಡ್ತಾರೆ? ಕ್ಯಾಶ್ ಅನ್ನ ಪೇ ಮಾಡ್ತಾರೆ. ಪ್ರಾಪರ್ಟಿ ಮುಖಾಂತರ ಏನ್ ಮಾಡ್ತಾರೆ? ಇಲ್ಲಿ ಡಿವಿಡೆಂಡ್ ನ ಪೇ ಮಾಡ್ತಾರೆ ಮೈ ಡಿಯರ್ಸ್. ಕ್ಲಿಯರ್ಸ್? ಸೊ ದಿಸ್ ಇಸ್ ನೋನ್ ಇಟ್ ಆಸ್ ಪ್ರಾಪರ್ಟಿ ಡಿವಿಡೆಂಟ್. ಪ್ರಾಪರ್ಟಿ ಅಂದ್ರೆ ಏನು? ಆ ನೇಮೇ ಹೇಳ್ತಿದೆ ಏನು, ಇದು ಕೂಡ ಒಂದು ಡಿವಿಡೆಂಟ್ ಆಗಿರುತ್ತೆ. ಬಟ್ ಆದ್ರೆ ಇದನ್ನ ಪ್ರಾಪರ್ಟಿ ಮುಖಾಂತರ ಮೀನ್ಸ್ ಪೇ ಮಾಡುವಂತದ್ದು, ದಟ್ ಈಸ್ ಅಸೆಟ್ಸ್ ಆಫ್ ದ ಕಂಪನಿ. ಏನ್ ಮಾಡ್ತಾರೆ? ಅವ್ರ ಹತ್ರ ಕ್ಯಾಶ್ ಇರೋದಿಲ್ಲ, ಇವನ್ ಬಾಂಡ್ ಕೊಡಕ್ ಆಗೋದಿಲ್ಲ, ಆಗ ಕಂಪನಿ ಅಸೆಟ್ಸ್ ನ ಕೊಡುವಂತದ್ದು. ಏನು, ಕಂಪನಿ ಸ್ವಲ್ಪ ಅಸೆಟ್ಸ್ ನ ಕೊಟ್ರೆ ಅವ್ರಿಗೆ ಒಂದು ಪ್ರಾಫಿಟ್ ಹೋಗುತ್ತಾ ನಮ್ಮ ಶೇರ್ ಹೋಲ್ಡರ್ಸ್ಗೆ? ಆ ತರ ಏನ್ ಮಾಡ್ತಾರೆ? ಕಂಪನಿಯಲ್ಲಿ ಕ್ಯಾಶ್ ಇಲ್ಲ ಅಂದಾಗ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. Clear? Property dividend is a dividend which is paid in the form of property, that is assets of the company. We are going to call it as property dividend, my dears. And the next one is scrip dividend. Scrip dividend. Scrip dividend means, see here, scrip dividend also, it is also one of the type of dividend which is paid in the form of scrips or promissory notes. It contains promise to pay dividend in the future period, my dears. In the future period ಅಂದ್ರೆ ಏನು? ಸೊ ಸ್ಕ್ರಿಪ್ ಡಿವಿಡೆಂಡ್ ಮೀನ್ಸ್ ಪ್ರಾಮಿಸರಿ ನೋಟ್ ಅಂತ ಕರಿತೀವಿ. ನೀವು ನೋಡಿ ಇರ್ತೀರಾ, ಪ್ರಾಮಿಸರಿ ನೋಟ್ ಅಂದ್ರೆ ಒಂದು ಬಿಲ್ ಆಗಿರುತ್ತೆ. ಸೊ ಒಂದು ಈ ಪ್ರಾಮಿಸರಿ ನೋಟ್ ಅನ್ನ ಏನು ಇಶ್ಯೂ ಮಾಡ್ತಾರೆ. ಸೊ ಅದೇನು ಅದ್ರಲ್ಲಿ ಏನಪ್ಪ ಇರುತ್ತಂದ್ರೆ, ಪ್ರಾಮಿಸ್ ಆಗಿ ನಾವು ಡಿವಿಡೆಂಡ್ ನ ಫ್ಯೂಚರ್ ಟೈಮ್ ಅಲ್ಲಿ ಕಂಪಲ್ಸರಿ ನಾವು ಪೇ ಮಾಡೇ ಮಾಡ್ತೀವಿ. ಪ್ರಾಮಿಸ್ಲಿ ನಾವು ಪೇ ಮಾಡ್ತೀವಿ ಅನ್ನೋದಕ್ಕೆ ಒಂದು ಸ್ಕ್ರಿಪ್ಟ್ ನ ಯೂಸ್ ಮಾಡ್ಕೊಂಡು, ಪ್ರಾಮಿಸರಿ ನೋಟ್ಸ್ ನ ಯೂಸ್ ಮಾಡ್ಕೊಂಡು ಕಂಪನಿ ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. Clear? What do you mean by scrip dividend? Means scrip dividend is a dividend which is paid in the form of scrips or promissory note. It contains promise to pay dividend in the future period. ಅಂದ್ರೆ ಏನು? ಇದು ಒಂದು ಪ್ರಾಮಿಸರಿ ನೋಟ್ ಆಗಿರುತ್ತೆ. ಇದನ್ನ ಯಾರಿಗೆ ಇಶ್ಯೂ ಮಾಡ್ತಾರೆ? ನಮ್ಮ ಶೇರ್ ಹೋಲ್ಡರ್ಗೆ ಇಶ್ಯೂ ಮಾಡ್ತಾರೆ. ಸೊ ಇದ್ರಲ್ಲಿ ಏನಿರುತ್ತೆ ಮ್ಯಾಮ್ ಅಂದ್ರೆ, ಜಸ್ಟ್ ಪ್ರಾಮಿಸ್ ಆಗಿ ನಾವು ನಿಮ್ಮ ಡಿವಿಡೆಂಡ್ ನ ನಾವು ಫ್ಯೂಚರ್ ಪೀರಿಯಡ್ ಅಲ್ಲಿ ಪೇ ಮಾಡ್ತೀವಿ ಅನ್ನೋ ಒಂದು ಪ್ರಾಮಿಸ್ ನ ಅವರು ಕೊಟ್ಟಿರ್ತಾರೆ. ಸೊ ವಿ ಶುಡ್ ನೋ ಅಬೌಟ್ ದ ಪ್ರಾಮಿಸರಿ ನೋಟ್. ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಕ್ಲಿಯರ್? And the next one is stock dividend. What do you mean by stock dividend? These are all 2 marks question, my dear. 6 marks questions ಕೇಳ್ತಾರೆ. ಜೊತೆಗೆ they are raising 2 marks. What do you mean by property, scrip, dividend? ಇವೆಲ್ಲ 2 marks questions ಆಗಿರುತ್ತೆ. And then now the next one is stock dividend. Stock dividend is a dividend which is paid in the form of bonus share rather than cash payment. Stock ಅಂದ್ರೆ ಏನು? ಕಂಪನಿಯ ಒಂದು ಸ್ಟಾಕ್ ಡಿವಿಡೆಂಡ್, ಕಂಪನಿ ಎಲ್ಲಿ ಉಳಿಕೆ ಆಗಿರುತ್ತೆ, ಒಂದು ಶೇರ್ ಆಗ್ಬೋದು ಮಾಡಿ. ಸಿ ಶೇರ್ಸ್. ಸ್ಟಾಕ್ ಡಿವಿಡೆಂಡ್ ಇಸ್ ಅ ಡಿವಿಡೆಂಡ್ ವಿಚ್ ಇಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಬೋನಸ್ ಶೇರ್ಸ್ ರಾದರ್ ದನ್ ಕ್ಯಾಶ್ ಪೇಮೆಂಟ್ಸ್. ಕ್ಲಿಯರ್? ಸ್ಟಾಕ್ ಅಂದ್ರೆ ಇಸ್ ನಥಿಂಗ್ ಬಟ್ ಶೇರ್ಸ್ ಆಗಿರುತ್ತೆ. ಸ್ಟಾಕ್ ಡಿವಿಡೆಂಡ್ ಇದು ಕೂಡ ಒಂದು ಡಿವಿಡೆಂಡ್ ಆಗಿರುತ್ತೆ. ಆದ್ರೆ ಇಲ್ಲಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ ಮಾಡಿ. ಆಲ್ರೆಡಿ ಅವ್ರಿಗೆ ಎಷ್ಟು ಶೇರ್ಸ್ ಇದೆಯೋ ಅವ್ರ ಹತ್ರ ಅಮೌಂಟ್ ಇಲ್ಲ ಅಂದಾಗ ನೆಕ್ಸ್ಟ್ ಏನ್ ಮಾಡ್ತಾರೆ? ಇನ್ನು ಸ್ವಲ್ಪ ಅವ್ರಿಗೆ ಶೇರ್ಸ್ ನ ಕೊಡುವಂತದ್ದು. ಆಗ ಏನಾಗುತ್ತೆ ಅವ್ರಿಗೆ? ದಟ್ ಈಸ್ ನೆಕ್ಸ್ಟ್ ಇಯರ್ ಏನಾಗುತ್ತೆ? 2 ಶೇರ್ಗಳ ಮುಖಾಂತರ ಅವ್ರಿಗೆ ಪ್ರಾಫಿಟ್ ನ ತಗೊಳ್ಳೋ ಒಂದು ಚಾನ್ಸಸ್ ಸಿಗುತ್ತೆ. ಅದಕ್ಕಾಗಿ ರಾದರ್ ದನ್ ಕ್ಯಾಶ್ ಪೇಮೆಂಟ್ ಬದಲು ಈ ಸಮ್ ಮೋರ್ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಯಾರಿಗೆ? ಶೇರ್ ಹೋಲ್ಡರ್ಸ್ಗೆ. ನೆನ್ಪಿರ್ಲಿ, ಸ್ಟಾಕ್ ಅಂದ್ರೆ ಇಸ್ ನಥಿಂಗ್ ಬಟ್ ಶೇರ್ಸ್ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಸ್ಟಾಕ್ ಇಸ್ ನಥಿಂಗ್ ಬಟ್ ಶೇರ್ಸ್. ಸೊ ಹಿಯರ್ ಸ್ಟಾಕ್ ಡಿವಿಡೆಂಡ್ ಮೀನ್ಸ್ ಸ್ಟಾಕ್ ಡಿವಿಡೆಂಡ್ ಇಸ್ ಅ ಡಿವಿಡೆಂಡ್ ವಿಚ್ is paid in the form of bonus shares rather than cash payment. We are going to call it as stock dividend. And the next one is final dividend. The 6th dividend is final dividend. What do you mean by final dividend? See here, the final dividend is a dividend which is paid at the end of the financial year.
Final dividend is a dividend which is paid in at the end of the financial year. ಅಂದ್ರೆ ಏನು, ಇದು ಒಂದು ಕೂಡ ಡಿವಿಡೆಂಡ್ ಆಗಿರುತ್ತೆ, ಬಟ್ ಇದನ್ನ ಫಿನಾನ್ಷಿಯಲ್ ಇಯರ್ ಎಂಡ್ ಅಲ್ಲಿ ಪೇ ಮಾಡೋ ಡಿವಿಡೆಂಡ್ ನಾವು ಫೈನಲ್ ಡಿವಿಡೆಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್? ಇನ್ ದ ನೆಕ್ಸ್ಟ್ ಒನ್ is interim dividend. Interim dividend means, see, what do you mean by interim dividend? Interim dividend is a dividend which is paid before conducting the annual general meeting. Interim dividend is dividend which is paid before conducting the annual general meeting. ಅಂದ್ರೆ ಏನು, ಮಿಡಲ್ ಅಲ್ಲೇ ಪೇ ಮಾಡೋಂಥದ್ದು. ಐ ಸಿ ಹಿಯರ್ ಇಂಟರಿಮ್ ಡಿವಿಡೆಂಡ್ ಇಸ್ ಅ ಡಿವಿಡೆಂಡ್, ಬಟ್ ಇದನ್ನ ಯಾವಾಗ ಪೇ ಮಾಡ್ತಾರೆ ಅಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ ಇಂತ ಮುಂಚೆನೆ, 1 ಇಯರ್ ಆಗೋಕ್ಕಿಂತ ಮುಂಚೆನೆ ಮಿಡಲ್ ಅಲ್ಲೇ ಪೇ ಮಾಡೋ ಒಂದು ಡಿವಿಡೆಂಡ್ ನಾವು ಮಿಡಲ್ ಅಲ್ಲಿ ಕ್ಲಿಯರ್ ಮಾಡಿ. ಆನ್ಯುವಲ್ ಜನರಲ್ ಮೀಟಿಂಗ್ ಏನಾಗುತ್ತೆ, ಒನ್ಸ್ ಇನ್ ಇಯರ್ ಆಗುವಂತದ್ದು. ಆ ಒನ್ಸ್ ಇನ್ ಫೈನಲ್ ಅಲ್ಲಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಮಿಡಲ್ ಅಲ್ಲೇ ಬಿಫೋರ್ ಕಂಡಕ್ಟಿಂಗ್ ದ ಆನ್ಯುವಲ್ ಜನರಲ್ ಮೀಟಿಂಗ್ ದೇ ಆರ್ ಪೇಯಿಂಗ್ ದ ಡಿವಿಡೆಂಡ್ ಟು ದ ಅಮಾಂಗ್ ದ ಶೇರ್ ಹೋಲ್ಡರ್ಸ್. ಸೊ ದಟ್ ಡಿವಿಡೆಂಡ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಇಂಟರಿಮ್ ಡಿವಿಡೆಂಡ್ ಮೈ ಡಿಯರ್ಸ್. That dividend we are going to call it as interim dividend. So clear? These are all the types of dividend, my dears. What are the types of dividend here? Cash dividend, bond dividends, property dividend, scrip dividend, and moreover stock dividend, final dividend, and interim dividend. These are all the types of dividend, my dears. These are all the types of dividend. And the next topic is factor influencing on dividend policy. Factor influencing on ಡಿವಿಡೆಂಡ್ ಪಾಲಿಸಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಂದ್ರೆ ಏನು, ನಮ್ಮ ಡಿವಿಡೆಂಡ್ ಪಾಲಿಸಿ ಮೇಲೆ, ಲಾಭಾಂಶದ ನೀತಿಯ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವ ಬೀರುತ್ತೆ ಮಾಡಿ ಅಂತ ಕ್ವಶನ್. ಓಕೆ, ಸೊ ವಾಟ್ ಆರ್ ದ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ಡಿವಿಡೆಂಡ್ ಪಾಲಿಸಿ? ದ ಫಸ್ಟ್ ಒನ್ ಇಸ್ ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್, and the second one is financing policies of the company, and the third one is liquidity of the funds, and the fourth one is dividend policy of the competitive concern. Dividend policy of the competitive concern. And the next one is post dividend rates, and next debt obligation. And the seventh factor is ability to borrow, and the eighth one is growth need of the company, and the ninth one is profit rate, and the 10th one is corporate taxation policy, and the 11th one is policy of control. These are all the factor influencing on dividend policy, my dears. These are all the factor influencing on dividend policy. The 11th factors ಇದೆ. ಕ್ಲಿಯರ್? 11th ಫ್ಯಾಕ್ಟರ್ಸ್ ಇದೆ. ಈ 11th ಫ್ಯಾಕ್ಟರ್ಸ್ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ಆಫ್ ತುಂಬಾ ಅರ್ಲಿ ಇದು ಟೈಮ್ ಕೂಡ ಶಾರ್ಟೇಜ್ ಆಗುತ್ತೆ ಮಾಡಿ, ಅದಕ್ಕಾಗಿನೇ ನಾನು ಇದನ್ನ ನೆಕ್ಸ್ಟ್ ಕ್ಲಾಸ್ಗೆ ಇಟ್ಕೋತಾ ಇದ್ದೀನಿ. ಬಿಕಾಸ್ ಒಂದೇ ಕ್ಲಾಸ್ ಅಲ್ಲಿ ಎಲ್ಲಾ ಒಂದು ಟಾಪಿಕ್ ಕವರ್ ಮಾಡಿದ್ರೆ ನಿಮಗೆ ಅನಲೈಸ್ ಮಾಡ್ಕೊಳ್ಳೋ ಇದಿರೋದಿಲ್ಲ. ಕ್ಲಿಯರ್ ಮೈ ಡಿಯರ್ಸ್? Today's class what we discussed, just introduction about in the previous class, and also what do you mean by dividend? Means dividend is a part of profit distributed among the shareholders of the company. We are going to call it as dividend. And the next one is dividend decision. It is decision taken by the financial management regarding distribution of dividends to the shareholders of the company. We are going to call it as dividend decision. And the next one is dividend policy andre enu? It is a document which contains the terms and conditions of the dividends to the shareholders of the company. We are going to call it as dividend policy. And the next one is forms of type dividend, that is nothing but types of dividend. What are the types of dividend? Cash dividend, bond dividend, property dividend, scrip dividend, stock dividend, final dividend, and finally interim dividend. These are all the types of dividend. ಇಷ್ಟನ್ನು ಕೂಡ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. In the next class we will discuss factors influencing on dividend policy. 2 or 3 classes ಅಲ್ಲಿ ನಾನು ಆಲ್ಮೋಸ್ಟ್ ನಿಮ್ಮ ಥಿಯರಿ ಪಾರ್ಟ್ನ ಮುಗಿಸ್ತೀನಿ. Then after we will start practical subjects, my days. Until take care. So okay.